ಕೊರಗಜ್ಜ ಟೆಂಪಲ್ಗೆ ಹೋಗ್ತಾ ಇದೀವಿ. ಮೈಸೂರಿನಲ್ಲೇ ತುಂಬಾ ಫೇಮಸ್ ಕೊರಗಜ್ಜ ಟೆಂಪಲ್ ಅಲ್ವಾ ಪ್ರಿಯಾ? ಹೇಳು, ಬೆದಿ ತರ ಕೂತಿದೆಯಲ್ಲ. ಗಾಡಿ ಓಡಿಸ್ತಾ ಇದ್ದಾನೆ. 22ನೇ ವರ್ಷದ್ದು ಏನ್ ಪ್ರಿಯಾ? ವಾರ್ಷಿಕೋತ್ಸವ 2ನೇ ವರ್ಷದ ಆನಿವರ್ಸರಿ ಇದೆ ಕೊರಗಜ್ಜ ಟೆಂಪಲ್ ಅಲ್ಲಿ. ಸೊ ಇವತ್ತು ಅಲ್ಲಿಗೆ ಹೋಗ್ತಾ ಇದೀವಿ ನಾವೆಲ್ಲ. ನೋಡೋಣ ಅಲ್ಲಿ ಯಾವ ತರ ಪೂಜೆ ಮಾಡಿರ್ತಾರೆ, ಪ್ರಸಾದ ಕೊಡ್ತವ್ರು ಅನ್ಸುತ್ತೆ. ಫಸ್ಟ್ ಪ್ರಸಾದ ತಿನ್ಕೊಂಡು ದೇವ್ರ ಕೈ ಮುಟ್ಕೊಂಡು ನಮ್ದು ಬೇಡಿಕೆಗಳನ್ನೆಲ್ಲ ಹೋಗ್ಬೇಕಾದ್ರೆ ಹಂಗೆ ಪೆಟ್ರೋಲ್ ಇಲ್ಲ, ಇಲ್ಲೇ ಇಳ್ಸಮ್ಮ ನಮ್ನ, ನಾವಿಲ್ಲಿ ವೆಯ್ಟ್ ಮಾಡ್ತಾ ಇರ್ತೀವಿ. ಭೋಗಾದಿ ಸರ್ಕಲ್ ಹತ್ರ ವೆಯ್ಟ್ ಮಾಡ್ತಾ ಇದೀವಿ. ಅವ್ರು ಪೆಟ್ರೋಲ್ ಹಾಕ್ಸ್ತಾ ಇದಾರೆ. ಏನಾದ್ರೂ ಹೇಳಿ, ತಾರೆ ಅಂದ್ರು ತಾರೆ ಬಿಡಿ. ಮೇಡಮ್ ಪೆಟ್ರೋಲ್ ಹಾಕ್ಸ್ಕ ಬಂದವ್ರೆ. ಓ ಅಮ್ಮಣ್ಣ ಪ್ರಿಯಾ ಹೋಗ ಅವ್ನ ತೊಡೆ ಮೇಲೆ ಕುತ್ಕೊಂಡ್ಬಿಡ್ತೀವಿ. ಹೇಳ್ಬೇಕಾದ್ರೆ ನಾವು ಒಯ್ತಿರೋದೆ ಅಲ್ಲ, ಹೋಗ್ತಾ ಇರೋದೆ ಸ್ಟೈಲ್ ಹೋಗ್ತಾ ಇರೋದೆ ಇಲ್ಲಿಂದ ಎಂಟ್ರೆನ್ಸ್ ನೋಡಿ. ಇದು ಕೊರಗಜ್ಜ ದೇವಸ್ಥಾನ. ಹುಡುಗ ಬೇರೆ ಮುಚ್ಕೋತವನೆ ಪಾಪ, ಚಿಕ್ಕ ಹುಡುಗ. ಓಕೆ ಓ ಪುಟ್ನಿಂಗಡ, ನೀವೇ ನಿಲ್ಲಿ ಪುಟ್ನಿಂಗಡ. ಮನೇಲಿ ಟೆಂಪಲ್ಗೆ ಬಂದ್ವಿ. ದೇಶದ ಒಳಗಡೆ ಫೋನ್ ಆಗೋಲ್ವಂತೆ, ಸೊ ದಿನ ಸೈಲೆಂಟ್ ಮಾಡ್ಕೊಂಡು ತಗೊಂಡ್ಬೇಕು. ಸೊ ಆದಷ್ಟು ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಇರ್ತ ಬಿಟ್ಟು ಮಾಡ್ತಾರೆ ಪ್ರಿಯಾ. ಇಲ್ಲಿಂದನೂ ವಿಡಿಯೋ ಮಾಡಿ ಅಂತ ಅವಳು ಪ್ರಿಯಾ. ಆದ್ರೆ ಫೈನಲಿ ಒಳಗಡೆ ಎಂಟ್ರಿ ಆದ್ವಿ. ದೇವ್ರು ಆ ಕಡೆ ಇರೋದು, ಸೊ ಈ ಕಡೆಯಿಂದ ವಿಡಿಯೋ ಮಾಡಕ್ ಆಗಲ್ಲ ನಾವು. ಟೆಂಪಲ್ ಆ ಕಡೆ ಇದೆ ನೋಡಿ. ದರ್ಶನ ಆಯ್ತು. ಕೊನೆಗೂ ದರ್ಶನ ಎಲ್ಲ ಚೆನ್ನಾಗಾಗಿ ಮುಗಿಸ್ಕೊಂಡು ಮತ್ತೆ ಹೋಗ್ತಾ ಇದೀವಿ. ಪ್ರಸಾದ ಕೊಡ್ತಾ ಇದ್ದಾರೆ. ಪ್ರಿಯಾ ಅಂತೂ ಪ್ರಸಾದ ತಿನ್ನಕ್ಕೆ ಅಂತಾನೆ ಬಂದಿರೋದು ಇವತ್ತಿಲ್ಲಿ. ಹೇಗಿದೆ ಪ್ರಸಾದ? ಕ್ಯಾಮ್ರಾ ನೋಡಿ, ಎಲ್ಲಾನು ಒಟ್ಟಿಗೆ ಮಿಕ್ಸ್ ಎಲ್ಲ. ಫೈನಲಿ ಪ್ರಸಾದ ತಿನ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ಬಂದ್ವಿ. ಕೊರಗಜ್ಜ ತಂದೆ ಆಗಿರೋ ಗುಡಿಗಾವದು ದೇವಸ್ಥಾನ ಅದು. ಫೈನಲಿ ಇಲ್ಲೂ ದರ್ಶನ ಮಾಡಿಕೊಂಡು ದೃಷ್ಟಿ ಆಗಬಾರ್ದು ಅಂತ ಅಂತರ ಕಟ್ಸ್ಕೊಂಡು ಹೋಗ್ತಾ ಇದೀವಿ. ಕಂಪ್ಲೀಟಾಗಿ ದರ್ಶನ ಎಲ್ಲ ಮಾಡಿ ಪ್ರಸಾದ ಎಲ್ಲ ತಿಂದು ಎಲ್ಲ ದೇವ್ರ ದರ್ಶನ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ. ರಿಟರ್ನ್ ನಂತರ ಎಲ್ಲ ಕಟ್ಸ್ಕೊಂಡಿದ್ದೀವಿ. ತುಂಬಾ ಖುಷಿ. ನಮ್ಮ ಗ್ರೂಪಲ್ಲಿ ಇರೋರು ಎಲ್ಲರೂ ಈ ಸ್ಪಾಟ್ನ ನೆನ್ಪಿಟ್ಕೊಂಡಿರ್ತಾರೆ. ಯಾಕೆ ಅಂದ್ರೆ ಇಲ್ಲೊಂದು ಮಹಾನ್ ಘಟನೆನೇ ನಡೆದಿತ್ತು. ಗೊತ್ತು ಪ್ರಿಯಂಗಿ, ಹೇಳಿರಲ್ವ ಪಾಪ. ದೇವಸ್ಥಾನದಲ್ಲಿ ಇವ್ರು ತಿಂದಿರೋದು ಹೊಟ್ಟೆ ತುಂಬಿಲ್ವಂತೆ. ಏನಂದ್ರೆ ಹೆಲ್ಮೆಟ್ ಹಾಕೋಬೇಕಂತೆ. ಗಾಡಿ ನಿಲ್ಸ್ಬಿಟ್ಟು ಹೆಲ್ಮೆಟ್ ಹಾಕೋಬೇಕು. ಟಾರ್ಚರ್ ಕೊಡ್ತಾವಳಪ್ಪ. ಯಾಕಂದ್ರೆ ಗಾಡೀಲಿ ಸಿಗ್ನಲ್ ಇದೆ. ನೆಕ್ಸ್ಟ್ ಹೆಲ್ಮೆಟ್ ಹಾಕೊಂಡಿಲ್ಲ, ಕಾಣಿಸಲ್ಲ. ಚೆನ್ನಾಗಿ ಅಮ್ಬಿಡೋದು ಪ್ರೇಮ. ಹಿಂಗೆ ಇನ್ನೊಂದು ಕಾಮಿಡಿ ವಿಷಯ ಗೊತ್ತಾ? ಎಲ್ಲರೂ ಹೆಲ್ಮೆಟ್ನ ಇದು ಹಿಂದೆ ಹಾಕೊಂಡಿರ್ತಾರೆ. ಒಂದ್ಸಲ ನಮ್ಮ ಅಮ್ಮನ ಹಾಕೊಂಡಿದ್ದೆ. ಅದಕ್ಕೆ ಪಿಲ್ಲನ್ ತರ ನಗಾಡ್ತವನೆ. ಏನು ಹೋಟೆಲ್ ಲೆಫ್ಟಿ ಇದೆ ಗಾಯ್ಸ್. ಸಿಕ್ತು ಕೊನೆಗೂ. ತಿಂಡಿ ತಿನ್ನೋದೇ ಇಲ್ಲ ಹೋಗಿ. ಪಾಪಚ್ಚ ಎಷ್ಟು ಜನ ಸ್ವಿಗ್ಗಿ ಅವರೆಲ್ಲ ಕಾಯ್ತಾ ಇದ್ದಾರೆ ನೋಡಿ ಇಲ್ಲಿ ಆರ್ಡರ್ಗೆ. ಫೈನಲಿ ಲೆಫ್ಟಿ ಹೋಟೆಲ್ ಬಂದ್ವಿ.
ಚೆನ್ನಾಗಿದೆ ನೋಡಿ ಹೋಟೆಲ್ಲು. ಅಷ್ಟೇ ಮೈಸೂರಲ್ಲಿ ತುಂಬ ಚೆನ್ನಾಗಿದೆ. ಟೇಸ್ಟ್ ಹೇಗಿದೆ ಅಂತ ನಿಮಗೆ ತಿಂಡಿ ತಿಂತ ಹೇಳ್ತೀನಿ. ಎಂಟ್ರೆನ್ಸ್ ನೆಫ್ಟಿ ಹೋಟೆಲ್ ಆಂಬಿಯನ್ಸ್ ಎಲ್ಲ ಸಕ್ಕತ್ತಾಗಿದೆ. ಟೇಸ್ಟ್ ಹೇಗಿದೆ ಅಂತ ನಾನು ಹೇಳೋಣ. ಇದು ನೋಡಿ, ಯಾರು ನೀವಿಬ್ರು? ಯಾವ್ದು ಹುಡುಗ ಯಾವ್ದು ಹುಡುಗಿ? ಚೆನ್ನಾಗಿರೋದು ಹುಡುಗ, ಚೆನ್ನಾಗಿಲ್ಲದೆ ಇರೋದು ಹುಡುಗಿ. ಹಗ್ ಮೀ. ಎಷ್ಟು ಚೆನ್ನಾಗಿ ಹಗ್ ಮಾಡ್ತಾ ಇದ್ದಾರೆ ನೋಡಿ. ಸಕ್ಕತ್ತಾಗೈತೆ, ತುಂಬ ಚೆನ್ನಾಗೈತೆ. ನೀವು ಮೇಲ್ಕೋಟೆಗೆ ಹೋಗಿದ್ದೀರಾ? ಮೇಲ್ಕೋಟೆ ಪುಳಿಯೋಗರೆ ಥರನೇ ಐತೆ. ಇವರಿಬ್ರಿಗೆ ಇನ್ನೂ ಬಂದಿಲ್ಲ, ನಾವು ಹಬ್ಬಕ್ಕೆ ಬಂದಿರೋಕ್ಕೆ ಅದನ್ನು ತಿಂತಾ ಇದ್ದೀವಿ. ಇಬ್ರು ಮಾತ್ರ ಡಯಟ್ ಮಾಡೋಕೆ ಚಪಾತಿ ಹೇಳ್ಬಿಟ್ಟು ಹುಡುಗಿನೂ ಕೊಟ್ಟಿಲ್ಲ. ನಮಗೆ ಮಾತ್ರ ಪುಳಿಯೋಗರೆ ಕೊಡ್ಸೋರು. ಆದರೂ ನಮ್ಮ ಪುಳಿಯೋಗರಲ್ಲಿ ಇವರೇ ಮುಕ್ಕಲ್ ತಿಂದವ್ರು ಬಿಡಿ. ಎಲ್ಲ ಕೇಳ್ತಿದ್ರು ಯಾಕೆ ದೀಪಿಕಾ ಸಣ್ಣಾಗವ್ರೆ ಅಂತ. ಇವಳ ಥರ ಶುಗರ್ಲೆಸ್ ಕಾಫಿ, ಶುಗರ್ಲೆಸ್ ಜ್ಯೂಸ್, ಶುಗರ್ಲೆಸ್ ಬಿಸ್ಕೆಟ್, ಶುಗರ್ಲೆಸ್ ಚಾಕ್ಲೇಟ್ಸ್ ಎಲ್ಲ ತಿಂದು ಪಾಪ ಫುಲ್ ಡಯಟ್ ಮಾಡ್ತಿದ್ದಾರೆ. ಸೊ ದೀಪಿಕಾ ಅದಕ್ಕೆ ಸಣ್ಣ ಆಗಿದ್ದಾರೆ ಪಾಪ. ಇವಳ ಜೊತೆ ಸೇರ್ಕೊಂಡು ಪಾಪ ಈ ಹುಡುಗಿಗೂ ಶುಗರ್ಲೆಸ್ ಕಾಫಿ ಕುಡಿಸ್ತಾವಳೆ. ಕುಡಿ ಪ್ರಿಯಾ, ಕುಡಿ, ಎಂಜಾಯ್ ದಿ ಕಾಫಿ. ನಾನು ಮಾತ್ರ ಮಜ್ಜಾ ಅಂದರೆ ಮಜ್ಜಾ ಕಾಫಿ ಕುಡಿದೆ. ಪಾಪ ಅವರು ಶುಗರ್ಲೆಸ್ ಕಾಫಿ ಕುಡಿತಾ ಇದ್ದಾರೆ. ಫೈನಲಿ ತಿನ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆ ಅಲ್ಲ, ನಮ್ಮ ಶಾಪ್ ತೋರಿಸ್ತೀನಿ ಬನ್ನಿ ಗಾಯ್ಸ್. ಇವತ್ತು ನಮ್ಮ ಪಾದರಕ್ಷೆಗಳನ್ನು ಇಲ್ಲೇ ಬಿಡುತ್ತೇವೆ. ಓ ಮೈ ಎಷ್ಟೇ ಹ್ಯಾಂಗರ್ಸ್. ಎಲ್ಲ ಕೆಲಸ ಮುಗಿಸಿ ನಮ್ಮ ಶಾಪಿಗೆ ಬಂದ್ವಿ. ನಿಮಗೆ ಬೇಕಾಗಿರೋ ರೆಂಟಲ್ ಬ್ಯೂಟಿಫುಲ್ ಡ್ರೆಸ್ಸಸ್ನ ನಾವು ಎಷ್ಟೇ ಹ್ಯಾಂಗರ್ಸಲ್ಲಿ ನೀವು ತಗೋಬೋದು. ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ನಾನು ಶಾಪ್ದು ಐಡಿ ಟ್ಯಾಗ್ ಮಾಡಿರ್ತೀನಿ. ಸೊ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಶಾಪಿಗೆ ಅಂತ ಹೇಳ್ತಾ ಇವತ್ತಿನ ನಾನು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಸಿ ಯು ಅಂತ ಹೇಳ್ತಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಲವ್ ಯು ಆಲ್.